ಈ ಟಗರಿ ಮರಿನ ನಾನು ರಿಯಲ್ ಆಗಿ ಇದೇ ಫಸ್ಟ್ ಟೈಮ್ ನೋಡಿರೋದು, ಬರೀ ರೀಲ್ಸ್ ಅಲ್ಲೇ ನೋಡ್ತಿದ್ದೆ. ಹಾಯ್ ಗಾಯ್ಸ್, ನಾನು ಹೇಳಿದ್ದಲ್ಲ ಸಂಡೇ ಇವತ್ತು ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಪಾರ್ಟ್ 2 ಬರ್ತಂತ. ಇದೆ ನೋಡ್ರಿ ಪಾರ್ಟ್ 2. ಇವಾಗ ಎಲ್ಲಿಗೆ ಹೋಗ್ತಿದೀವಪ್ಪ ಅಂದ್ರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಿದೀವಿ, ಉರ್ಕುಂದಿರೋ ಸ್ವಾಮಿ ಅಂತ. ನಮ್ಮ ರೋಬೋಟ್ ಎತ್ಕೊಂಡು ಹೋಗ್ತಿದೀವಿ, ನಾನು ನಮ್ಮ ಬ್ರದರ್ ಎಲ್ಲ ಹೋಗ್ತಿದೀವಿ ಇವಾಗ ಉರ್ಕುಂದಿರೋ ಸ್ವಾಮಿ ಟೆಂಪಲ್ ಗೆ. ನಮ್ಮ ತೋಣಗಲಿಂದ 150 ಕಿಲೋಮೀಟರ್ ಇದೆ. ಅರ್ಧ ಕಿಲೋಮೀಟರ್ ಹೋಗಿ ಫುಲ್ ಟೈರ್ಡ್ ಆಗಿದೀವಿ ಅಂತ ನಾನು ನಮ್ಮ ಬ್ರದರ್ ಎಲ್ಲ ಸೋಡಾ ಕುಡ್ಕೊಂಡು ಹೋಗ್ತಿದೀವಿ. ಮತ್ತೆ ಹಾಗೆ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ನಾನು ನಮ್ಮ ಬ್ರದರ್ಸ್ ಎಲ್ಲ ಮಾತಾಡ್ಕೊಂತ ಹೋಗ್ತಿದೀವಿ. ಏನೇ ಆಗ್ಲಿ ಮಾತಾಡ್ಕೊಂತ ಹೋಗ್ತಾ ಬೈಕ್ ನಲ್ಲಿ ಸಖತ್ತಾಗಿರುತ್ತೆ ಎಂಜಾಯ್ಮೆಂಟ್. ಆಗ ಈಗ ಮಾಡಿ ಉರ್ಕುಂದಿರೋ ಸ್ವಾಮಿಗೆ ಟೆಂಪಲ್ ಹತ್ರ ಬಂದ್ಬಿಟ್ಟಿವಿ ಸೇಫ್ ಆಗಿ. ಟೈಮ್ ನೋಡ್ಕೊಂಡ್ರೆ 7 o'clock ಆಗಿತ್ತು. ನಮ್ಮ ಫ್ಯಾಮಿಲಿ ಎಲ್ಲ ಆಲ್ರೆಡಿ ಬಂದು ರೂಮ್ ಬುಕ್ ಮಾಡ್ಬಿಟ್ಟಿದ್ರು. ಆ ರೂಮ್ ಗೆ ಎಂಟ್ರಿ ಕೊಟ್ಟು ಹೋಗಿ ಉರ್ಕುಂದದಲ್ಲಿ ನಮ್ಮ ಬ್ರದರ್ ಫ್ರೆಂಡ್ ಇದಾರೆ. ಅವ್ರು ನೋಡಿದ್ರೆ ಟಗರು ಮರಿ ಸಾಕಿದಾರೆ ಅಂತ ಕರ್ಕೊಂಡು ಹೋದ್ರು. ಸಖತ್ತಾಗಿ ಸಾಕಿದ್ದಾರೆ. ನಾನೇ ನೋಡಿ ಶಾಕ್ ಆದೆ. ಯಾವಾಗ್ಲೂ ರೀಲ್ಸ್ ಅಲ್ಲಿ ನೋಡೋಣ, ಅವತ್ತು ರಿಯಲ್ ನೋಡಿ ಶಾಕ್ ಆದೆ. ವಿಡಿಯೋ ಫುಲ್ ಹಾಕ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಬೆಳಿಗ್ಗೆ ನಾನು ರೂಮ್ ಇಂದ ಎದ್ದು ಹೊರಗಡೆ ಬಂದು ನೋಡ್ತೀನಿ, ನಮ್ಮ ಬ್ರದರ್ ನೋಡಿದ್ರೆ ಹೋಳಿಗೆ ಮಾಡ್ತಿದ್ದಾನೆ. ಇಬ್ಬರದು ಮೊನ್ನೆ ಮ್ಯಾರೇಜ್ ಆಗಿದೆ. ನಮ್ಮ ಮಾತಿಗೆ ಆಲ್ರೆಡಿ ಅವನಿಗೆ ಹೋಳಿಗೆ ಮಾಡೋದು ಕಳ್ಸಿದ್ದಾರೆ. ನಮ್ಮ ಮನೆ ದೇವ್ರು ತೋರ್ಸೋಣ ಅಂದ್ರೆ ಅಲ್ಲಿ ಕ್ಯಾಮ್ರಾ ಅಲೋ ಇದ್ದಿಲ್ಲ, ಅದಕ್ಕೆ ಈ ವಿಡಿಯೋ ಹಾಕ್ತೀನಿ. ಫುಲ್ ನೋಡ್ಕೊಂಡ್ ಬನ್ನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ನಡೆ ಊರ್ ಕಡೆ ಅಂತ ನಾನು ನಮ್ಮ ಬ್ರದರ್ ಎಲ್ಲ ಹೋಗ್ತಿದೀವಿ. ಇವತ್ತಿನ ಬ್ಲಾಗ್ ಬಂದು ಇಷ್ಟ ಆಗಿತ್ತು ಫ್ರೆಂಡ್ಸ್, ಯಾಕಂದ್ರೆ ಬಹಳ ಲಾಂಗ್ ಆಯ್ತು, ಹೇಳಕ್ ಆಗಲ್ಲ. ಫ್ರೆಂಡ್ಸ್, ನಮ್ಮ ಅಕೌಂಟಿಗೆ ಹೊಸದಾಗಿ ಯಾರನ್ನ ವಿಸಿಟ್ ಮಾಡಿದ್ರೆ ಫಾಲೋ ಮಾಡ್ಕೊಳ್ಳಿ, ಮರಿಬೇಡಿ ಅಂತ ಮಾಡಿ ಸೇಫ್ ಆಗಿ ಮನೆಗೆ ಬಂದೆ. ಬಾಯ್ ಫ್ರೆಂಡ್ಸ್.